ನಿನ್ನೆ ರಾತ್ರಿ ಭೇಟಿ ಆದ್ಯಲ್ಲ, ಅವ್ನು ಕಾಣಿಸ್ತಿಲ್ಲ. $50 ಅಡ್ವಾನ್ಸ್ ಮತ್ತು ಆಮೇಲೆ ದಿನಕ್ಕೆ 10 ಪ್ಲಸ್ ಖರ್ಚು ವೆಚ್ಚ. ನನ್ನ ಫ್ರೆಂಡ್ ನಿನ್ನೆ ರಾತ್ರಿ ಭೇಟಿ ಆದ್ಯಲ್ಲ, ಅವ್ನು ಕಾಣಿಸ್ತಿಲ್ಲ. ಅವ್ನು ಮರಳಾಗಿ ಬದಲಾದ ಅಂದೆ ಅಲ್ವಾ? ಇದ್ಯಾಕೋ ತುಂಬಾ ದೊಡ್ಡ ವಿಷಯ ಅನಿಸ್ತಿದೆ. ನೀನೊಬ್ಬ ಪತ್ತೆದಾರ ಅಲ್ವಾ, ಅವನ್ನ ಹುಡುಕೊಡು. ನಮ್ಮಿಂದ ಅವಳೇನೋ ಮುಚ್ಚಿಡ್ತಿದ್ದಾಳೆ ಅನ್ಸುತ್ತೆ. ಕೆಲವೊಂದ್ಸಲ ಇದು ನನ್ನ ಹೊಟ್ಟೆ ಪಾಡು ಅನ್ನೋದನ್ನ ನೀನ್ ಮರ್ತು ಹೋಗ್ತೀಯ ಅನ್ಸುತ್ತೆ. Come on. ಏನಾಗ್ತಾ ಇದೆ ಇಲ್ಲಿ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ನ್ಯೂಯಾರ್ಕ್ ಅಲ್ಲಿ ಸೂಪರ್ ಪವರ್ಸ್ ಇರೋ ನೀನೊಬ್ನೇ ಅಲ್ಲ ಅಂತ ಗೊತ್ತಾಗಿದೆ. ಮತ್ತೀಗ ನಿಂಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ವಾ? ಈ ಊರ್ನ ಆಳ್ತಿರೋರು ಯಾರು ಅಂತ ಸ್ಪೈಡರ್ ಮರ್ತಿದ್ದಾನೆ ಅನ್ಸುತ್ತೆ. ಒಂದು ಫೈಟ್ ಶುರು ಆಗ್ಲಿದೆ, ನೀನ್ ನನಗೆ ಸಹಾಯ ಮಾಡ್ಬೇಕು. ಯಾರು ತಡೆಯೋಕಾಗದಿರೋ ಅಂತ ಒಂದು ಸೈನ್ಯ ಕಟ್ಟಬೇಕು. ಈ ಊರಲ್ಲಿ ಇದೆ ಬೆಸ್ಟ್ ಶೋ. ಸ್ಪೈಡರ್ ಏನ್ ಮಾಡ್ತಿದ್ದಾನೆ? ಅದು ಸರಿ. ಆದ್ರೆ ಬಹುಶಃ ಸ್ಪೈಡರ್ ಕೂಡ ನಿಮ್ ಹಾಗೆ ಒಬ್ಬ ಮನುಷ್ಯ ಇರ್ಬೋದು. ಯಾವತ್ತಾದ್ರೂ ಅದ್ರ ಬಗ್ಗೆ ಯೋಚಿಸಿದೀರಾ? ಅಪರಾಧಗಳು ಕೈ ಮೀರಿ ಹೋಗ್ತಿವೆ. ಕಾನೂನು ವ್ಯವಸ್ಥೆ ಸರಿ ಮಾಡ್ಬೇಕಿದೆ. ನಿನ್ಗೊಂದು ಆಯ್ಕೆ ಇದೆ, ನೀನ್ ಅದನ್ನ ಆರಿಸ್ಕೋಬೇಕಷ್ಟೇ. ನೋಡಿದ್ಯಲ್ಲ ಹೆಂಗೊದ್ದೆಲ್ರು ಮುಗಿಸ್ದೆ ಅಂತ. ಇದೊಂದು ನನ್ನ ಅಸ್ತಿತ್ವದಲ್ಲೇ ಇಲ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆಂದ್ರೆ ಶಕ್ತಿ ಇಲ್ಲ ಅಂದ್ರೆ ಯಾವ ಜವಾಬ್ದಾರಿನೂ ಇರೋದಿಲ್ಲ.